ಹಾಯ್ ಗುರು, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಜನ ಬಂದ್ಬಿಟ್ಟು ಯುವ ನಿಧಿ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ. ಹೌದು, ಈ ಒಂದು ಯುವ ನಿಧಿ ಅಮೌಂಟ್ ಬಂದ್ಬಿಟ್ಟು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ದು ಎಲ್ಲ ಕೂಡ ಅಮೌಂಟ್ ಅನ್ನೋದು ಕ್ಲಿಯರ್ ಅನ್ನೋದು ಆಗಿದೆ. ನಿಮಗೆ ಅಕ್ಟೋಬರ್ದು ಮತ್ತೆ ನವೆಂಬರ್ದು ಇನ್ನೂ ಕೂಡ ಬಂದಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೇನೆ ಈ ಒಂದು ತಿಂಗಳದು ಅಮೌಂಟ್ ಅನ್ನ ಬಂದ್ಬಿಟ್ಟು ಇವರು ಮುಂದಿನ ತಿಂಗಳು ಹಾಕ್ತಾರೆ ಸರ್ಕಾರ. ಇವಾಗ ನಿಮ್ದು ಆಗಸ್ಟ್ ಬಂದ್ಬಿಟ್ಟು ನಿಮಗೆ ಸೆಪ್ಟೆಂಬರ್ ಬಂದಿದೆ ಅಮೌಂಟ್, ಸೆಪ್ಟೆಂಬರ್ ಬಂದ್ಬಿಟ್ಟು ಅಕ್ಟೋಬರ್ ಅಲ್ಲಿ ಬಂದಿತ್ತು. ಇವಾಗ ಅಕ್ಟೋಬರ್ದು ಈ ಒಂದು ತಿಂಗಳಲ್ಲಿ ಬರುತ್ತೆ. ನವೆಂಬರ್ದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ ಅಲ್ಲಿ ಬರುತ್ತೆ. ಸೊ ಈ ತರ ಆಗಿರೋದ್ರಿಂದ ಇವಾಗ ನಿಮ್ಗೆ ಸೆಪ್ಟೆಂಬರ್ದು ಅಮೌಂಟ್ ಬಂದಿದೆ, ಅಕ್ಟೋಬರ್ ಅಮೌಂಟ್ ಕೂಡ ನಿಮ್ಗೆ ಇವಾಗ ಬರೋದಿದೆ. ಓಕೆನಾ? ಇವಾಗ ಅಕ್ಟೋಬರ್ದು ಅಮೌಂಟ್ ಬಂದ್ಬಿಟ್ಟು ಈ ಒಂದು ನವೆಂಬರ್ ಎಂಡ್ ಅಲ್ಲಿ ಬರುವಂತ ಚಾನ್ಸ್ ಇದೆ. ಡಿಬಿಟಿ ಪುಷಪ್ ಆಗಿದೆ. ಡಿಬಿಟಿ ಪುಷಪ್ ಆದ ತಕ್ಷಣ ಒಂದು 3-4 ಡೇಸ್ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಒಂದು ಅಮೌಂಟ್ ರಿಸೀವ್ ಆಗುತ್ತೆ. ಇವಾಗ ನಿಮ್ದು ಅಕ್ಟೋಬರ್ದು ಅಮೌಂಟ್ ಬಂದ್ಬಿಟ್ಟು ನವೆಂಬರ್ 25ರಿಂದ 26 ಒಳಗೆ ನಿಮ್ಗೆ ಒಂದು ಯುವ ನಿಧಿ ಅಮೌಂಟ್ ಅನ್ನೋದು ಬರುತ್ತೆ. ಒಂದ್ ವೇಳೆ ಬಂದಿದೆ ಅಂತಂದ್ರೆ ಈಕ್ವಲಿ ನೀವು ಕಮೆಂಟ್ ಎಲ್ಲ ಮಾಡಿ. ಮತ್ತೆ ಬಂದಿಲ್ಲಪ್ಪ ನಮ್ಗೆ ಏನಕ್ಕೋ ಬರ್ತಾನೆ ಇಲ್ಲ ಅಮೌಂಟ್ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಅಲ್ಲಿ ಹೋಗಿ ಚೆಕ್ ಅನ್ನ ಮಾಡಿ. ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡಿರ್ಬೇಕು. ಹೌದು, ಸೆಲ್ಫ್ ಡಿಕ್ಲರೇಷನ್ ಅನ್ನ ಒಂದ್ಸತಿ ಮಾಡಿದ್ರೆ ಮುಗೀತು ಅಂತ ಅನ್ಕೊಂಡಿರ್ತಾರೆ. ಸೊ ಆ ತರ ಅಲ್ಲ, ಅದು ನೀವು 3 ತಿಂಗಳಿಗೆ ಒಂದ್ಸತಿ ಮಾಡ್ಬೇಕಾಗತ್ತೆ. ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತೇಳಿ ಚೆಕ್ ಮಾಡಿ. ಅಮೌಂಟ್ ಬಂದಿಲ್ಲ ಅಂದ್ರೆ ಬಂದವರು ಬೇಗ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ.